ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಧುರ ಚಾನಲ್. ಇವತ್ತು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂದ್ರೇನು, ಇದರ ಕೊರತೆಯಿಂದ ಬರ್ತಕ್ಕಂಥ ಸಮಸ್ಯೆಗಳು ಏನು, ಹಾಗೂ ದೈನಂದಿನ ಜೀವನಕ್ಕೆ ಇದು ಎಷ್ಟು ಅವಶ್ಯಕವಾಗಿ ನಮಗೆ ಬೇಕು, ಇದು ಯಾವ ಯಾವ ಫುಡ್ಗಳಲ್ಲಿ ನಮಗೆ ಸಫಿಸಿಯೆಂಟಾಗಿ ಸಿಗುತ್ತೆ, ಮತ್ತು ವೆಜಿಟೇರಿಯನ್ಸ್ಗೆ ಯಾವ ಯಾವ ಮೂಲಗಳಲ್ಲಿ ಸಿಗುತ್ತೆ ಅಂತ ಇವತ್ತಿನ ದಿನ ನೋಡೋಣ. ಬನ್ನಿ. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂದರೆ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗದೇ ಇರತಕ್ಕಂಥದ್ದು. ಇದು ಅಂದರೆ ಹೊರಗಡೆ ಫುಡ್ಗಳಿಂದ ನಾವು ಪಡೆದುಕೊಳ್ಳಬೇಕಾಗಿರ್ತಕ್ಕಂಥ ಒಂದು ALA ಆಮ್ಲ, ಆಲ್ಫಾ-ಲಿನೋಲಿಕ್ ಆಮ್ಲ ಅಂತ ಕರೀತಾರೆ. ಇದು ಚಿಯಾ ಬೀಜ, ಅಗಸೆ ಬೀಜ, ಕುಂಬಳಕಾಯಿ ಬೀಜ, ಸಾಸಿವೆ ಬೀಜಗಳಲ್ಲಿ ಯಥೇಚ್ಛವಾಗಿ ನಮಗೆ ಸಿಗುತ್ತೆ. ಮೇನಾಗಿ ನಮಗೆ ಜಾಸ್ತಿ ಕ್ವಾಂಟಿಟಿ ಸಿಗ್ತಕ್ಕಂಥದ್ದು ಅಂದರೆ ಅಗಸೆ ಬೀಜ, ಚಿಯಾ ಬೀಜ, ಇದರಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹಾಗಾದರೆ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನಮಗೆ ಡೈಲಿ ರಿಕ್ವೈರ್ಮೆಂಟ್ಸ್ಗೆ ಸಿಗಲಿಲ್ಲ ಅಂದರೆ ನಮಗೇನೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗುತ್ತೆ ನಾವು ಅಂದರೆ, ಮೆದುಳು ಮತ್ತು ಮಾನಸಿಕ ಆರೋಗ್ಯದ ಸಮಸ್ಯೆಗಳು. ಮಾನಸಿಕ ಆರೋಗ್ಯ ಸಮಸ್ಯೆಗಳು ಅಂದರೆ ಡಿಮ್ನೇಷಿಯಾ ಆಗಿರ್ಬೋದು ಅಥವಾ ಮರುವಿನ ಕಾಯಿಲೆ ಆಗಿರ್ಬೋದು, ಈ ಥರ ಸಮಸ್ಯೆಗಳು ಫೇಸ್ ಮಾಡಬೇಕಾಗುತ್ತೆ. ತ್ವಚೆ ಮತ್ತು ಕೂದಲಿನ ಸಮಸ್ಯೆಗಳು, ಹೃದಯ ಸಂಬಂಧಿತ ಸಮಸ್ಯೆಗಳು, ಜಾಯಿಂಟ್ ಪೇನು, ಮಜಲ್ಸ್ ಪೇನು, ಆರ್ಥ್ರೈಟಿಸು ಮುಂತಾದ ಸಂಧಿ ಸಂಬಂಧಿತ ಕಾಯಿಲೆಗಳು ಕೂಡ ಫೇಸ್ ಮಾಡಬೇಕಾಗುತ್ತೆ. ಅದು ಅಲ್ಲದೆ ಕಣ್ಣುಗಳು ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರುತ್ತದೆ. ಕಣ್ಣುಗಳ ಆರೋಗ್ಯದ ಮೇಲೆ ಕೂಡ ಇದು ಜಾಸ್ತಿನೇ ಎಫೆಕ್ಟ್ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಕಾಮನ್ ಆಗಿ ನಾವು ಬ್ಯಾಲೆನ್ಸ್ಡ್ ಫುಡ್ಡನ್ನು ನಮ್ಮ ಫುಡ್ಡಲ್ಲಿ ಅಳವಡಿಸಿಕೊಂಡ್ರೆ ಈ ಥರ ಎಲ್ಲ ಸಮಸ್ಯೆಗಳು ಬರಲ್ಲ. ಹಾಗಾಗಿ ನಾವು ಬ್ಯಾಲೆನ್ಸ್ಡ್ ಫುಡ್ಡನ್ನು ಆಲ್ಮೋಸ್ಟ್ ಆಗಿ ಕನ್ಸ್ಯೂಮ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ವಿಟಮಿನ್ ಸಿ ಇರ್ತಕ್ಕಂಥದ್ದು ಡೈಲಿ ತಿನ್ನಬೇಕಾಗುತ್ತೆ. ವಿಟಮಿನ್ ಸಿ, ಕ್ಯಾಲ್ಸಿಯಮು, B12 ವಿಟಮಿನ್ನು, ಅದೇ ಥರ ಒಮೆಗಾ 3 ಫ್ಯಾಟಿ ಆಸಿಡ್ಸು. ಹಾಗಾದರೆ ನಮ್ಮ ಡೈಲಿ ರಿಕ್ವೈರ್ಮೆಂಟ್ಸ್ಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಎಷ್ಟು ಅವಶ್ಯಕ ಆಗಿದೆ ಅಂದರೆ, ಮಹಿಳೆಯರಿಗೆ 1.1 ಗ್ರಾಮು ಮತ್ತು ಪುರುಷರಿಗೆ 1.6 ಗ್ರಾಮ್ ಬೇಕಾಗುತ್ತೆ. ಹಾಗಾದರೆ ಯಾವ್ಯಾವ ಬೀಜಗಳಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಇದೆ? ಅಗಸೆ ಬೀಜದಲ್ಲಿ 22 ಗ್ರಾಮ್ನಿಂದ ಹಿಡಿದು 24 ಗ್ರಾಮ್ಸ್ವರೆಗೂ ನಾವು ಫಾರ್ 100 ಗ್ರಾಮ್ ಅಗಸೆ ಬೀಜ ನಾವು ತೊಗೊಂಡ್ರೆ ಇಷ್ಟು ಅಮೌಂಟ್ ಆಫ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನಮಗೆ ಸಿಗುತ್ತೆ. ಚಿಯಾ ಬೀಜ ಫಾರ್ 100 ಗ್ರಾಮ್ಗೆ 17ರಿಂದ 18 ಗ್ರಾಮ್ಸ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಸಿಗುತ್ತೆ. ನೆಕ್ಸ್ಟು ಸಬ್ಸೆ ಬೀಜ ಅಥವಾ ತುಳಸಿ ಬೀಜ ಅಂತಲೂ ಕರೀತಾರೆ. ಸಬ್ಸೆ ಬೀಜ ಆಲ್ಸೋ ನೋನ್ ಆಸ್ ಬೆಸಿಲ್ ಸೀಡ್ಸ್ ಅಂತಲೂ ಕರೀತಾರೆ ಇದಕ್ಕೆ. ಇದರಲ್ಲಿ ಇರ್ತಕ್ಕಂಥದ್ದು ಕೂಡ ಜಾಸ್ತಿನೇ ಇದೆ, 17ರಿಂದ 20 ಗ್ರಾಮ್ಸ್. ನೋಡಿರಿ, ಚಿಯಾ ಬೀಜ ಮತ್ತು ಸಬ್ಸೆ ಬೀಜ ಎರಡು ಡಿಫ್ರೆಂಟ್. ಅವು ಕಾಮ್ ಕಸ್ತೂರಿ ಬೀಜ ಅಂತ ಕರಿತೀವಲ್ವ, ಎರಡು ಡಿಫ್ರೆಂಟು. ಹಾಗಾಗಿ ಇದರಲ್ಲಿ ಕೂಡ ಜಾಸ್ತಿನೇ ನಾವು ಒಮೆಗಾ 3 ಫ್ಯಾಟಿ ಆಸಿಡ್ಸನ್ನು ನಾವು ನೋಡ್ತೀವಿ. 1 ಸ್ಪೂನ್ ಸಬ್ಸೆ ಬೀಜ ಅಥವಾ ಚಿಯಾ ಸೀಡ್ಸನ್ನು ನಾವು ನೀರಲ್ಲಿ ಹಾಕ್ಕೊಂಡು ಕುಡಿದ್ರೆ ನಮಗೆ ಸಿಗ್ತಕ್ಕಂಥದ್ದು ಡೈಲಿ ರಿಕ್ವೈರ್ಮೆಂಟ್ಸ್ಗೆ ಕರೆಕ್ಟ್ ಆಗುತ್ತೆ. ಅಂದರೆ ಅಪ್ರಾಕ್ಸಿಮೇಟ್ಲಿ 2ರಿಂದ 3 ಗ್ರಾಮ್ಸ್ ಫ್ಯಾಟಿ ಆಸಿಡ್ಸ್, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಸಿಗುತ್ತೆ. ನಾವು 3/4 ಸ್ಪೂನ್ ಹಾಕ್ಕೊಂಡು ನಾವು ಡೈಲಿ ಕೂಡ ಕನ್ಸ್ಯೂಮ್ ಮಾಡ್ಬೋದು. ಇದರಿಂದ ಹೆಲ್ತ್ ಬೆನಿಫಿಟ್ಸ್ ಕೂಡ ಸಿಕ್ಕಾಬಿಟ್ಟಿನೇ ಇದೆ ಚಿಯಾ ಬೀಜ ಅಥವಾ ಕಾಮ್ ಕಸ್ತೂರಿ ಬೀಜದಿಂದ. ನೆಕ್ಸ್ಟ್ 0.2 ಗ್ರಾಮ್ಸ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇದೆ. ಮೇನಾಗಿ ಯೂಸ್ ಮಾಡ್ತಾ ಇರ್ತೀವಿ, ನಮಗೆ ಸಫಿಸಿಯೆಂಟ್ ಆಗಿರ್ತಕ್ಕಂಥ ರಿಕ್ವೈರ್ಡ್ ಅಮೌಂಟ್ಸು ಸ್ವಲ್ಪ ಸಿಗ್ತಾನೆ ಇರುತ್ತೆ. ಅದೇ ಥರ ನಮಗೆ ಎಕ್ಸ್ಟರ್ನಲ್ ಆಗಿ ಬೇಕಾದರೆ ಸ್ವಲ್ಪ ಸಾಲಡ್ಸ್ಗೆ ಸ್ಪ್ರಿಂಕಲ್ ಮಾಡಿಕೊಂಡು ಕೂಡ ತಿನ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಮತ್ತು ಇದರಲ್ಲಿ ಇನ್ನೂ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಅಂದರೆ ಕಾಮೆಂಟ್ ಆಗಿ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಶೇರ್ ಮಾಡಿ. ಧನ್ಯವಾದಗಳು.